ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ ಸ್ನೇಹಿತರೆ, ಆಷಾಢದ ಗಾಳಿ, ಈ ತುಂತುರು ಮಳೆ, ಇದಕ್ಕೇನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇವತ್ತು ಹೀರೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಬಜ್ಜಿ ಟೇಸ್ಟಿಯಾಗಿ, ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಹಬ್ಬಬ್ಬ, 4 ತಿನ್ನೋರು 10 ತಿಂತಾರೆ. ಹೆಚ್ಚಿಗೆ ಸ್ವಲ್ಪ ಮಾಡಿಬಿಡಿ. ಆ ಮೆಥಡಲ್ಲಿ ನಿಮ್ಗೆ ಇವತ್ತು ತೋರ್ಸೋಕ್ಕೆ ನಾನು ರೆಡಿಯಾಗಿದ್ದೀನಿ. ನೋಡಿ, ನಾನು 2 ಇಂಚು ಉದ್ದವಾಗಿ ಕಟ್ ಮಾಡಿಕೊಂಡು ಹೀಗೆ ಸಣ್ಣ ಸಣ್ಣ ಬಿಲ್ಲೆಯಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ಬಜ್ಜಿ ಅಂದರೆ ಬಜ್ಜಿ ಆಕಾರದಲ್ಲಿದ್ರೇ ತಿನ್ನಲಿಕ್ಕೆ ಮಜಾ. ಹಾಗಾಗಿ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಸ್ನೇಹಿತರೆ, ಇದನ್ನು ಸಿಪ್ಪೆ ನಿಜವಾಗ್ಲೂ ಎಲ್ಲೂ ಸಿಪ್ಪೆ ಇರಬಾರ್ದು, ತರಿ ತರಿ ಇರುತ್ತೆ. ಅದನ್ನು ನೀಟಾಗಿ ತರಿಯೆಲ್ಲ ತೆಗೆದು ಮೇಲಿನ ಸಿಪ್ಪೆನ ನೀಟಾಗಿ ಸೌತೆಕಾಯಿ ಎರಿಯೋದ್ರಲ್ಲಿ ಎರೆದ್ಬಿಟ್ರೆ ನೀಟಾಗಿ ಸಿಪ್ಪೆ ಹೋಗಿಬಿಡುತ್ತೆ. ಅದಾದ ನಂತರ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಹೀಗೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಹೆಚ್ಚೆಚ್ಚು ನೋಡಿ, ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ. ಹಾಗೆ ಹಾರ್ಟ್ಸ್ ಆಫ್ ರಂಗೋಲೆ ಇದೆ, ಅದನ್ನು ನೀವು ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಇನ್ಮೇಲೆ ಏನೇ ಆಗಲಿ, ಇನ್ಮೇಲೆ ನಾನು ಒಳ್ಳೊಳ್ಳೆ ರಂಗೋಲೆ ಆಗಲಿ, ಪ್ರತಿ ಒಂದು ಹಬ್ಬದ ವಿಷಯ ಆಗಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೀವು ಹೆಚ್ಚೆಚ್ಚು ನೋಡ್ತಾ ಇದ್ದಷ್ಟು ನಾನು ಒಳ್ಳೊಳ್ಳೆ ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ ಪ್ರೋತ್ಸಾಹಿಸಿ. ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಮತ್ತು ಆರ್ಟ್ಸ್ ಆಫ್ ರಂಗೋಲೆಗಳು ವಿಭಿನ್ನ ರೀತಿಯಲ್ಲಿ ಹೊಸದು ನಾನೇ ಓನಾಗಿ ಸ್ವಂತವಾಗಿ ಬರೆದಿರೋವಂತಹ ರಂಗೋಲೆಗಳನ್ನ ನಿಮಗೆ ತೋರ್ಸೋಕ್ಕೆ ನಾನು ರೆಡಿ ಇದ್ದೀನಿ. ಈ ರೀತಿ ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಬಟ್ಲಿಗೆ ಚಿರೋಟಿ ರವೆ ಇದರಲ್ಲಿ 1 ಗ್ಲಾಸು ಸಾಕು ಸ್ನೇಹಿತರೆ. ಇದರದ ವಿಶೇಷತೆ ಚಿರೋಟಿ ರವೆ. ಇದನ್ನು ಹಾಕಿ ಹೀರೆಕಾಯಿ ಕೆಲವ್ರು ಹೇಳ್ತಾರೆ ಹೀರೆಕಾಯಿಯಲ್ಲೇ ಅಲ್ಲಲ್ಲಿ ಬಿಟ್ಕೊಂಬಿಡುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಅದು 1 ಲೋಟ ನಾನು ಈ ಅಳತೆಯಲ್ಲಿ ನಾನು ಹಾಕ್ತಾಯಿರೋ ಅಳತೆಯಲ್ಲಿ ಒಂದು ಯಾವುದೇ ಒಂದು ಮೆಜರ್ಮೆಂಟ್ ತೊಗೊಳ್ಳಿ. ಜೀರಿಗೆ ಇವಾಗ ಹಾಕ್ತಾ ಇರೋದು, ಅಚ್ಕಾರದ ಪುಡಿ ಸ್ವಲ್ಪ, ಅದು ನಿಮ್ಮ ಇಷ್ಟ. ಆದರೆ ನಾನು ಕಡಲೆ ಹಿಟ್ಟನ್ನು ಚಿರೋಟಿ ರವೆ ಒಂದೇ ಅಳತೆಯಲ್ಲಿ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ, ಅರಿಶಿಣ ಪುಡಿ ಸಹ ಹಾಕ್ತಾಯಿದ್ದೀನಿ. ಹಿಂಗು ಒಂದು ಸ್ವಲ್ಪ ಹಾಕಿದರೆ ತುಂಬಾ ಒಳ್ಳೆಯದು, ಜೀರ್ಣಕ್ರಿಯೆಗೆ ಒಳ್ಳೆಯದು ಸ್ನೇಹಿತರೆ. ನಾನು ಸೋಡಾ ಹಾಕಲ್ಲ, ಇಲ್ಲಿ ಹೀನೋ ಸೋಡಾನೇ ನಾನು ಹಾಕೋದು. ಹಾಗಾಗಿ ಒಂದು ಸ್ವಲ್ಪ ಹೀನೋ ಸೋಡಾನ ಹಾಕ್ತಾಯಿದ್ದೀನಿ. ಮತ್ತೆ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ, ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಹೆಚ್ಚೆಚ್ಚು ನೋಡಿ, ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಹಾಗೆ ಆರ್ಟ್ಸ್ ಆಫ್ ರಂಗೋಲಿಯನ್ನು ಪ್ರೋತ್ಸಾಹಿಸಿದ್ರೆ ನೆಕ್ಸ್ಟು ಈ ಕಾರ್ತಿಕ ಮಾಸ ಹೀಗೆ ನಮಗೆ ನವಂಬರ್ವರೆಗೂ ಒಳ್ಳೆ ಹಬ್ಬಗಳು ಬರ್ತಾ ಇರುತ್ತೆ. ಅದೆಲ್ಲದಕ್ಕೂ ಒಳ್ಳೊಳ್ಳೆ ಹೊಸದು ರಂಗೋಲಿಗಳನ್ನು ನೋಡಿ ನಿಮ್ಮ ಮನೆ ಮುಂದೆ ಬಿಟ್ಟು ಲಕ್ಷ್ಮಿನ ಸ್ವಾಗತಿಸಿ ಅಂತ ಹೇಳಿ ಎಲ್ಲನೂ ಹಾಕಿದ ಮೇಲೆ ಒಂದು ಮಿಕ್ಸ್ ಕೊಡಬೇಕು ಸ್ನೇಹಿತರೆ. ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಬೇಕು. ನೀವು ಕೈಯಲ್ಲೇ ಮಾಡಿದ್ರೂ ಬಹಳ ಸಂತೋಷ. ಹೀಗೆ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ರುಚಿಯಾಗಿರುತ್ತೆ. ಈ ತುಂತುರು ಮಳೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀರನ್ನ ನೋಡಿಕೊಂಡು ಹಾಕಿ. ನಿಮಗೆ ಹೆಚ್ಚು ಮಸಾಲೆ ಹಿಡಿಬಾರ್ದು ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ. ಇಲ್ಲ ತುಂಬ ಅದು ಗಟ್ಟಿ ಮಸಾಲೆ ಇರಬೇಕು ಅಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಮಿಕ್ಸಿ ಜಾರಲ್ಲೂ ಸಹ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಇದರಲ್ಲೇ ಸಾಕಾಗುತ್ತೆ. ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಡಿ ಸ್ನೇಹಿತರೆ. ನೋಡಿ, ನಾನು ಇಷ್ಟರ ಮಟ್ಟಿಗೆ ಮಿಕ್ಸ್ ಕೊಟ್ಟು ಇವಾಗ ನಾನು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಟ್ಬಿಡ್ತೀನಿ ಸ್ನೇಹಿತರೆ. ಒಂದು 10 ನಿಮಿಷ ಅಲ್ಲ, 15 ನಿಮಿಷ ನೆಂದ್ರೂ ಏನೂ ತೊಂದರೆ ಇಲ್ಲ. ಚಿರೋಟಿ ರವೆ ಎಲ್ಲ ಸ್ವಲ್ಪ ಉಬ್ಕೊಂಡೆಲ್ಲ ಹಿಟ್ಟು ಒಳ್ಳೆ ಹದ ಕೊಡುತ್ತೆ. ಈ ಸೋಡಾ ಹಾಕಿರೋದಕ್ಕೆ ಅದಕ್ಕೂ ಒಳ್ಳೆ ಇದಾಗಿರುತ್ತೆ. ನೀವು ಒಂದು 10 ನಿಮಿಷ, ಇದೊಂದು ಟಿಪ್ಸ್ ಹೇಳ್ತೀನಿ ಕೇಳಿ, 10 ನಿಮಿಷ ನೀವು ನೆನೆಸ್ಬಿಟ್ರೆ ಆಮೇಲೆ ನಿಮ್ಮ ಬಜ್ಜಿ ನೋಡಿ ಎಷ್ಟು ಸೂಪರಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ಒಂದು ಅರ್ಧ ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಬಹುದು. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೂ
ಒಂದು ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಸ್ನೇಹಿತರೆ. ಇದೇ ಸಾಕು ಅನಿಸುತ್ತೆ. ಬೇಕು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬಹುದು. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ 10 ನಿಮಿಷ ನೆನೆಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೀವು ನೋಡಿ 10 ನಿಮಿಷ ತೆಗೆದಾಯಿತು. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಉಬ್ಬಿದೆ ನೋಡಿ. ಇಷ್ಟು ಮಟ್ಟಿಗೆ ಸಾಕು ಅಂದರೆ ಇದು ನನಗೆ ಮಸಾಲೆ ಹೆಚ್ಚು ಇಷ್ಟಪಡಲ್ಲ, ಸೊ ನನಗಿಷ್ಟೇ ಸಾಕು ಸ್ನೇಹಿತರೆ. ನಾನು ಅದಕ್ಕೆ ನಾನು ಎಣ್ಣೆಯಲ್ಲಿ ಕರಿಯೋಕ್ಕೆ ಸಿದ್ಧ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ನಾನು ಬಾಣಲಿ ಇಟ್ಟು ಎಣ್ಣೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ಒಂದು ಹೇಳ್ತೀನಿ, ಹೆಣ್ಣು ಎತ್ತೋರಿಗೆ ಗೊತ್ತು ಹೆಣ್ಮಕ್ಳು ಕಷ್ಟ, ಗಂಡೆತ್ತವ್ರಿಗೆ ಬರೀ ಅತ್ತೆ ಮನೆಯದ್ದೇ ಆಸೆ ಪಡೋವಂಥ ಈ ಕಾಲದಲ್ಲಿ ತುಂಬ ಕೆಟ್ಟ ಜನ ಇದ್ದಾರೆ. ನಾಟಕ ಆಡ್ಕೊಂಡೇ ಜೀವನ ಮಾಡ್ತಾರೆ ಹೆಣ್ಮಕ್ಳೇ, ಹುಷಾರಾಗಿರಿ. ಇದೊಂದು ಟಿಪ್ಸ್ ಹೇಳಬಲ್ಲೆ ಸ್ನೇಹಿತರೆ. ಹೆಣ್ಮಕ್ಳು ತುಂಬ ಹುಷಾರಾಗಿರಬೇಕು. ಯಾಕಂದರೆ ಗಂಡೆತ್ತಿದ್ದೀನಿ ಅಂದ್ಬಿಟ್ಟು ಹೆಣ್ಮಕ್ಳನ್ನ ಹೆಂಗೆ ಅಂದರೆ ನಕ್ಕೊಂಡೇ ಹುಸ್ಲು ಮಾಡಿಬಿಟ್ಟು ನಾಳೆ ದಿನ ಏನು ಮಾಡಿಬಿಡ್ತಾರೆ ಏನೋ. ಸ್ವಲ್ಪ ಅಲರ್ಟಾಗಿರಿ ಹೆಣ್ಮಕ್ಳೇ. ಪಾಪ ಇಲ್ಲಿ ನಮ್ಮ ಪಕ್ಕದ ಮನೇಲಿ ಏನೇನೋ ಅವತಾರಗಳಾಗಿದೆ, ಅದು ನೋಡಿ ನೆನಪಾಯಿತು, ಅದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ. ಎಣ್ಣೆಯಲ್ಲಿ ಕರೆದ ಮೇಲೆ ಈ ರೀತಿ ನನ್ನ ಬಜ್ಜಿ ಆಗಿದೆ. ತುಂಬ ಟೇಸ್ಟಿಯಾಗಿತ್ತು. ಇದು ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಮೊಸರನ್ನದ ಜೊತೇಲಿ ನೀವು ಈ ಬಜ್ಜಿ ಸೂಪರಾಗಿತ್ತು. ಹೀರೆಕಾಯಿ ಬಜ್ಜಿ ವಾವ್, ಎಷ್ಟು ಚೆನ್ನಾಗಿತ್ತು. ನಾನು ಮೊಸರನ್ನದ ಜೊತೇಲಿ ಕಾಂಬಿನೇಷನ್ ಹಾಕಿ ತಿಂದೆ, ತುಂಬ ಚೆನ್ನಾಗಿತ್ತು. ಏನಿದು ಈ ಚಳಿಯಲ್ಲಿ ಮಳೆ ಬರ್ತಾಯಿದೆ ಅಂತೀರಾ, ಮೊಸರನ್ನ ಅಂತ. ಅಯ್ಯೋ, ಮೊಸರನ್ನ ಜೊತೆಗೆ ಈ ಹೀರೆಕಾಯಿ ಬಜ್ಜಿ ಸೇರಿಸಿ ತಿನ್ನೋಡಿ ಸ್ನೇಹಿತರೆ, ಮಸ್ತ್ ಮಜಾ ಮಾಡಿಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಮೊಸರನ್ನ ಮತ್ತು ಬಜ್ಜಿನ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ ಹೆಚ್ಚೆಚ್ಚು ನೋಡಿ, ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.